ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ಒಂದು ಯೋಗ ಕ್ಲಾಸ್ನಲ್ಲಿ ಆಸನ ಎಂಥ ಆಸನಪ್ಪ ಅಂತಂದರೆ, ನಮ್ಮ ಹತ್ರ ಬರ್ತಕ್ಕಂಥ ಬಹಳಷ್ಟು ಪೇಷಂಟ್ಸ್ ಬರ್ತಾರೆ. ಎಂಥ ಒಂದು ಪ್ರಾಬ್ಲಮ್ ತಗೊಂಡು ಕೆಲವೊಂದು ಪೇಷಂಟು ಈ ಕುತ್ತಿಗೆಯಿಂದ ಬೆನ್ನಿನ ಕೆಳಭಾಗದಲ್ಲಿ ಬರ್ತಕ್ಕಂಥ ನೋವು, ವಿಪರೀತ ನೋವು ಬರ್ತದೆ. ಕುತ್ತಿಗೆ ಈ ಕಡೆ ಮಾಡೋಕ್ಕಾಗಲ್ಲ, ಈ ಕಡೆ ಮಾಡೋಕ್ಕಾಗಲ್ಲ, ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ, ಆರಾಮವಾಗಿ ಮಲಗೋಕ್ಕಾಗಲ್ಲ. ಯಾವುದಾದ್ರೂ ಒಂದು ಟ್ಯಾಬ್ಲೆಟು, ಇಂಜೆಕ್ಷನ್ನು ಹೊಡೆದು ಬಿಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಹೇಳ್ತೀವಿ, ನೀವು ಎಲ್ಲಾದರೂ ಅಲೋಪತಿ ಟ್ರೀಟ್ಮೆಂಟನ್ನು ತಗೋಬಾರ್ದು. ಯಾಕಂತಂದರೆ ಅದರಲ್ಲಿ ಸೈಡ್ ಎಫೆಕ್ಟ್ ಭಾಳ ಅದ, ತಗೋಬಾರ್ದು. ಏನೋ ಜಾಸ್ತಿ ವಿಪರೀತ ನೋವು ತಡ್ಕೊಳಕ್ಕಾಗಲ್ಲ ಅಂತಂದಾಗ ಅವಾಗ ನೀವು ಡಾಕ್ಟ್ರ್ ಹತ್ರ ಹೋಗಿ ಒಂದು ಪೇನ್ ಕ್ಲಿಯರ್ ಇಂಜೆಕ್ಷನ್ನು, ಟ್ಯಾಬ್ಲೆಟು ಕೊಟ್ಟಾಗ ಅವಾಗ ನಿಮಗೇನಾಗ್ತದೆ, ಆರಾಮಾಗ್ತದೆ. ಹೀಗೆ ಜನರಿಗೆ ಏನಾಗಿಬಿಟ್ಟದ, ಇದಕ್ಕೆ ಅಲೋಪತಿಗೆ ಎಡಿಟ್ ಆಗಿಬಿಟ್ರೆ ಟ್ಯಾಬ್ಲೆಟು ಮತ್ತು ಇಂಜೆಕ್ಷನ್ಗೆ. ಯಾಕಂದ್ರೆ ಸಡನ್ಲಿ ರಿಸಲ್ಟ್ ಬೇಕು ಅವ್ರಿಗೆ. ಹಂಗಲ್ಲಪ್ಪ, ನೀವು ಯೋಗ ಮಾಡಿರಿ. ಯೋಗನ ಏನು ಯೋಗ ರೀ, ಯೋಗ ಗೀಗ ಮಾಡೋಕೆ ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ನಮ್ಗೆ ಅಷ್ಟು ಸ್ಪೇಸೆನ್ಸ್ ಇರಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಟೈಮ್ ತೊಗೋಬೇಕು. ಇದಕ್ಕೆ ಯಾವುದೇ ಒಂದು ದುಡ್ಡು ಖರ್ಚು ಮಾಡುವಂಗಿಲ್ಲ, ಸೈಡ್ ಎಫೆಕ್ಟು ಇರುವುದಿಲ್ಲ. ನಾವು ಅವ್ರಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಡಿಗ್ರಿ ಹೋಲ್ಡರ್, ಎಜುಕೇಟೆಡ್ ಇದ್ದ ಅಂಥ ವ್ಯಕ್ತಿಗಳಿಗೂ ಹೇಳಿದ್ರು ಕೂಡ ಅರ್ಥ ಆಗಲ್ಲ ಅವರಿಗೆ, ಒಂದು ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ. ಯಾಕಂತಂದರೆ ಅಷ್ಟೊಂದು ಸ್ಪೇಷನ್ಸ್ ನಮ್ಗೆ ಇರಲ್ಲ ಅಂತ ಹೇಳ್ತಾರೆ ಅವರು. ತಗೋಬೇಕ್ರಿ. ನಿಮ್ಮ ಜೀವಕ್ಕೆ, ನಿಮ್ಮ ಜೀವ ಚೆನ್ನಾಗಿರಬೇಕು, ನಿಮ್ಮ ದೇಹ ಚೆನ್ನಾಗಿರಬೇಕು ಅಂತಂದ್ರೆ ಸಮಯ ತೊಗೋಬೇಕು ರೀ. ಸಮಯ ತೊಗೊಳ್ಳಿಲ್ಲ ಅಂತಂದ್ರೆ ನಾಳೆಗೆ ಏನೋ ಆಗಬಾರ್ದು ಆಯಿತು ಅಂತಂದರೆ ಆವಾಗ ಲಕ್ಷಗಟ್ಟಲೆ ದುಡ್ಡು ಸುರಿಬೇಕಾಗುತ್ತೆ. ಇವತ್ತಿನ ಒಂದು ದಿನಮಾನಗಳಲ್ಲಿ ಸುಲಿಗೆ ಮಾಡುತ್ತಿರುವ ಹಾಸ್ಪಿಟಲ್ಗಳು, ಸುಲಿಗೆ ಮಾಡ್ತಾ ಇರುವ ಡಾಕ್ಟರ್ಸು, ಸುಲಿಗೆ ಮಾಡ್ತಾ ಇರುವ ಲ್ಯಾಬ್ಸು ಹೇಗಾಗಿವೆ ಅಂತಂದರೆ ಒಂದು ಬಿಸ್ನೆಸ್ ಆಗಿಬಿಟ್ಟವ. ನೀವು ಹೋದ್ಮೇಲೆ ಅವ್ರ ಫೀಸು, ಡಾಕ್ಟ್ರ್ ಫೀಸು, ಮತ್ತು ಅವರು ಎಕ್ಸ್ರಾ, ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟು, ಅವ್ರು ಏನು ಬರೆದ್ರೆ ನೀವು ಮಾಡ್ಕೋಬೇಕಾಗ್ತವೆ. ಇಲ್ಲ ಅಂತಂದರೆ ನಂಬಲ್ಲಿ ಯಾಕೆ ಬಂದಿರ ಅಂತ ಕೇಳ್ತಾರೆ ಅವ್ರು. ಹಾಗಾಗ್ಯದ ಇವತ್ತಿನ ಒಂದು ದಿನಮಾನಗಳಲ್ಲಿ. ನೀವು ಪ್ರತಿಯೊಂದು ಆಸ್ಪತ್ರೆ ನೋಡ್ರಿ, ಒಂದು ಸುಲಿಗೆ ಆಗಿಬಿಟ್ಟವ, ಬಿಸ್ನೆಸ್ ಆಗಿಬಿಟ್ಟವ. ಈಗ ಡಾಕ್ಟ್ರ್ ಹತ್ರ ಹೋಗಬಾರ್ದು. ನಾವು ನಮ್ಮ ದೇಹ ಸದೃಢವಾಗಿರಬೇಕು, ಗಟ್ಟಿಮುಟ್ಟಿ ಆಗಿರಬೇಕು ಅಂತಂದರೆ ಯೋಗ ಮಾಡಬೇಕು. ಅದ್ಭುತವಾಗಿರ್ತಕ್ಕಂಥ ಆಸನಗಳದಾವ. ಪ್ರತಿ ಒಂದು ಡಿಸೀಸ್ ಬರಬಾರ್ದು ಅಂತಂದ್ರೆ ನಾವು ಯೋಗ ಮಾಡಬೇಕು. ಓಕೆ, ಅದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಯೋಗ ಮಾಡೋದರಿಂದ ನಮಗೆ ನಮ್ಮ ದೇಹದ ಪ್ರತಿಯೊಂದು ಸ್ನಾಯುಗಳು ಬಲವಾಗಿರ್ತವ, ಆತ್ಮವಿಶ್ವಾಸ ಹೆಚ್ಚಾಗಿರ್ತದೆ, ಒಂದು ಮನೋಬಲ ಹೆಚ್ಚಾಗಿರ್ತದೆ, ಕಾನ್ಸಂಟ್ರೇಷನ್ ಸ್ಟ್ರಾಂಗ್ ಆಗಿರ್ತದೆ. ಮಾಡಬೇಕು. ಓಕೆ, ಕುತ್ತಿಗೆಯ ಒಂದು ನೋವು ಬಂದರೆ ಮಾಡ್ತಕ್ಕಂಥ ಒಂದು ಆಸನ, ಕುತ್ತಿಗೆಯಿಂದ ಈ ಕುತ್ತಿಗೆ ಹಿಡ್ಕೊಂಡು ಕೆಳಭಾಗದಲ್ಲಿ, ಅಂದರೆ ಬೆನ್ನಿನ ಕೆಳಭಾಗದಲ್ಲಿ ಬರ್ತಕ್ಕಂಥ ನೋವು. ಉಸಿರಾಟವನ್ನು ಸ್ಲೋ ಆಗಿ ತಗೊಂಡು ಸ್ಲೋ ಆಗಿ ಬಿಡಬೇಕು ಪ್ರತಿಯೊಂದು ಆಸನ ಮಾಡುವಾಗ. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ. ಸ್ಲೋ ಆಗಿ ಮಾಡಬೇಕು. ಇಷ್ಟು ನಿಮಿಷ ಅಂತ ಏನಿಲ್ಲ, ನಿರ್ದಿಷ್ಟ ಸಮಯ ಅಂತೂ ಇಲ್ಲ.
ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಇಷ್ಟೇ ನಿಮಿಷ ಮಾಡಿ ಅಂತೇನಿಲ್ಲ. ಯಾಕಂತಂದರೆ ಮಿನಿಮಮ್ ಏನು ಮಾಡಿಲ್ಲ ಅಂದರೆ ಒಂದು 45 ನಿಮಿಷದಿಂದ 1 ತಾಸುವರೆಗೂ ಪ್ರತಿ ಒಂದು ಸ್ಟೆಪ್ಪು ಮಾಡ್ಬೋದು. ಹೀಗೆ ನಾವು ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಎಷ್ಟು ಸಾರಿ ಮಾಡಬೇಕು ಅಂತ ಒಂದು ಸಂಶಯ ಬರುತ್ತೆ. ಒಂದು 20 ಸಾರಿ ಹೀಗೆ 1 2 ಹೀಗೆ ಒಂದು 20 ಸಾರಿ ಮಾಡಿ ರಿಲ್ಯಾಕ್ಸ್ ಆಗಿಬಿಡೋದು. ಮತ್ತೆ ಒಂದು ವೇಳೆ ನಿಮಗೆ ತಲೆ ಸುತ್ತಾ ಇದ್ದರೆ, ದೇಹದ ತೂಕ ಹೆಚ್ಚಾದವರು ಏನು ಮಾಡ್ತಾರೆ, ಅವರಿಗೆ ಸ್ವಲ್ಪ ತಲೆ ಸುತ್ತುತ್ತೆ. ಮತ್ತು BP ಪೇಷಂಟ್ಸ್ ಇರ್ತಾರೆ, ಅವರಿಗೆ ತಲೆ ಸುತ್ತುತ್ತೆ. ಅಂಥವರು ಏನು ಮಾಡ್ಬೇಕಂತಂದರೆ ಎರಡೂ ಕೈಗಳನ್ನು ನೆಲಕ್ಕೆ ಊರಿ ಸಪೋರ್ಟನ್ನು ತೊಗೊಳ್ಬೇಕು. ಇಲ್ಲ ಅಂತಂದರೆ ಹೀಗೆ ತೊಡೆ ಮೇಲೆ ಎರಡು ಕೈಗಳನ್ನು ಇಟ್ಕೊಂಡು ಮಾಡ್ಬೋದು. ಎಡದಿಂದ ಬಲಕ್ಕೆ. ತಲೆ ಸುತ್ತಾ ಇದ್ದೀರಿ, ನಾನು ಹೇಳಿದಿನಲ್ಲ, ಸ್ವಲ್ಪ ನೆಲಕ್ಕೆ ಕೈಗಳನ್ನು, ಎರಡು ಕೈಗಳನ್ನು ಊರಬೇಕು. ಇಲ್ಲ ಅಂತಂದರೆ ತೊಡೆ ಮೇಲೆ ಎರಡು ಕೈಗಳನ್ನು ತೊಡೆ ಮೇಲೆ ಇಟ್ಕೊಂಡು ಮಾಡ್ಬೋದು. ಉಸಿರಿ ಆಟವನ್ನು ಭಾಳ ಸ್ಲೋ ಆಗಿ ತಗೋಬೇಕು, ಸ್ಲೋ ಆಗಿ ಬಿಡಬೇಕು. ಪ್ರತಿಯೊಂದು ಆಸನ ಕೂಡ ಭಾಳ ಸ್ಲೋ ಆಗಿ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ಲಾಂಗ್ ಆಗ್ತದೆ. ಓಕೆ, ಎಡದಿಂದ ನಾವು ಬಲಕ್ಕೆ ಹೀಗೆ ಮಾಡ್ತಾ ಇದ್ದೀವಿ, ನೆನಪಿಟ್ಕೊಳ್ಳಿ. ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೀಗ ಬಲದಿಂದ ಎಡಕ್ಕೆ. ಅಷ್ಟು ನಿಮಿಷ ಇಷ್ಟು ನಿಮಿಷ ಅಂತ ಏನಿಲ್ಲ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ಅಂದರೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು ನಿಮಿಷಕ್ಕಿಂತ ಜಾಸ್ತಿನೇ ಮಾಡ್ಬೋದು. ಯಾಕಂದರೆ ಈ ಕಡೆ ಒಂದು 25 ಸಾರಿ, ಈ ಕಡೆ ಒಂದು 25 ಸಾರಿಗಿಂತ ಜಾಸ್ತಿನೇ ಮಾಡೋದು ತುಂಬ ಒಳ್ಳೆಯದು. ಅದು ನಿಮಗೆ ಬಿಟ್ಟಿದ್ದು, ಸ್ವಲ್ಪ ಜಾಸ್ತಿನೇ ಮಾಡಿದರೆ ತುಂಬ ಒಳ್ಳೆಯದು. ಓಕೆ, ರಿಲ್ಯಾಕ್ಸ್ ಮಾಡಿಕೊಂಡು ಎರಡು ಕೈಗಳನ್ನು ಹೀಗೆ ಈ ತಲೆ ಹಿಂದೆ ಇಟ್ಕೊಂಡು, ಯಾಕಂದರೆ ಶೋಲ್ಡರ್ ನೋವು ಇದ್ರೆ ಕೂಡ ಹೋಗ್ತದೆ. ಹಿಂಗೆ ಯಾವುದೇ ಯೋಗ ಆಸನ ನೀವು ಮಾಡುವಾಗ ಮಾತಾಡಬಾರ್ದು. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನಿಮಗೆಲ್ಲ ತಿಳಿಸಿ ಹೇಳ್ಬೇಕಲ್ಲ, ಅದಕ್ಕಾಗಿ ಮಾತಾಡ್ತಾ ಇದ್ದೀನಿ. ಮಾತಾಡಿದ್ರೆ ಏನಾಗಲ್ಲ, ಆಡದೆ ಇದ್ದರೆ ತುಂಬ ಒಳ್ಳೆಯದು. ಯೋಗ ಮಾಡುವಾಗ ಕೆಲವೊಬ್ಬರು ಹೆಣ್ಮಕ್ಳು ಒಲೆ ಮೇಲೆ ಅದು ಇಕ್ಕಿನಿ, ಅದು ತೊಗೊಂಡು ಬಾ, ಇದು ತೊಗೊಂಡು ಬಾ. ಕಾನ್ಸಂಟ್ರೇಷನ್ ನಾವು ಮಾಡುವಾಗ, ಯೋಗ ಮಾಡುವಾಗ ನಮ್ಮ ಶ್ರದ್ಧೆ ಇಲ್ಲೇ ಇರಬೇಕು. ಅದು ತೊಗೊಂಡು ಬಾ, ಇದು ತೊಗೊಂಡು ಬಾ, ಇನ್ನೊಬ್ಬರಿಗೆ ಹೇಳೋದು ಹಾಗೆಲ್ಲ ಮಾಡಬಾರ್ದು. ನಮ್ಮ ಶ್ರದ್ಧೆ
ನಾವು ಮಾಡ್ತಕ್ಕಂಥ ಆಸನದಲ್ಲಿ ಇದ್ದರೆ ಅದು ಪರ್ಫೆಕ್ಟ್ ಟೈಮಿಂಗ್ ಕಂಪ್ಲೀಟ್ ಆಗ್ತದೆ. ಓಕೆ, ಸ್ಲೋ ಆಗಿ ಮಾಡಬೇಕು. ಓಕೆ, ಈಗ ರಿಲ್ಯಾಕ್ಸ್ ಆದಮೇಲೆ ಎರಡು ಕೈಗಳನ್ನು ಹೀಗೆ ಲೆಫ್ಟ್ ರೈಟ್, ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್. ಹೀಗೆ ಮತ್ತೆ ರಿಲ್ಯಾಕ್ಸ್. ರಿಲ್ಯಾಕ್ಸ್. ಹೀಗೆ ದಿನನಿತ್ಯ ಮುಂಜಾನೆ ಮತ್ತು ಸಾಯಂಕಾಲ ಮಾಡಿದ್ರೆ ಅದ್ಭುತ ಬಿಡ್ರಿ. ಓಕೆ, ನಿಮಗೆ ಸಮಯ ಇಲ್ಲ ಅಂತಂದರೆ ಮುಂಜಾನೆ ಆದರೂ ಕಂಪಲ್ಸರಿಯಾಗಿ ಮಾಡಬೇಕು. ಬೆಳಗಿನ ಜಾವದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಆರೋಗ್ಯ ಕಾಪಾಡಿಕೊಳ್ಳಿ. ನಿಜವಾದ ಸಂಪತ್ತು, ಮನುಷ್ಯನ ನಿಜವಾದ ಸಂಪತ್ತು ಒಳ್ಳೆಯ ಆರೋಗ್ಯ. ಆರೋಗ್ಯವೇ ಮಹಾಭಾಗ್ಯ. ಅದಕ್ಕಾಗಿ ದಿನಾಲು ಯೋಗ ಮಾಡಿ, ಶ್ರದ್ಧೆಯಿಂದ ಮಾಡಿ, ಭಕ್ತಿಯಿಂದ ಮಾಡಿ. ಒಳ್ಳೆಯದಾಗಲಿ.